ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ನಾನು ಆ್ಯಕ್ಚುಲಿ ಮಂಗಳೂರಿಂದ ಬಂದು ಬ್ಯಾಂಗ್ಳೂರಿಗೆ ಬಂದ ನಂತರದಿಂದ ನಾನು ವ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ. ಸೊ ನನಗೆ ಬ್ಯಾಂಗ್ಳೂರಿಗೆ ಬಂದೊಂದು ಆಯಿತು 4 to 5 days ಆಯಿತು. ಸೊ ನಾವು ಒಂದು ದಿನ ಕೂಡ ವ್ಲಾಗೇ ಮಾಡಿಲ್ಲ, ಯಾಕಂದರೆ ನನಗೆ ಬ್ಯಾಂಗ್ಳೂರಿಗೆ ಬಂದ ಹೊತ್ತು ನನಗೆ ಸಿಕ್ಕಾಪಟ್ಟೆ ತಲೆನೋವು, ಸಿಕ್ಕಾಪಟ್ಟೆ ಕೆಮ್ಮು, ಶೀತ ಎಲ್ಲ ಬಂದಿತ್ತು. ಸೊ ನನಗೆ ಅವತ್ತು ಎಷ್ಟೊತ್ತಿಗೆ ರೀಚ್ ಆಗ್ತದೆ ಅಂತಲೇ ನಾನು ಟೆನ್ಷನಲ್ಲಿದ್ದೆ. ಸೊ ನಾನು ಬೈಕಲ್ಲೇ ಬಂದಿದ್ದೀನಿ. ಒಟ್ಟಿನಲ್ಲಿ ನನಗೆ 350 kilometers ಏನಾಯಿತು. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಆನಂತರ ನಾನು ವ್ಲಾಗೇ ಮಾಡಲಿಕ್ಕೆ ಹೋಗಿರಲಿಲ್ಲ, ಯಾಕಂದರೆ ನನಗೆ ಕಂಟೆಂಟ್ ಕೂಡ ಸಿಗ್ತಿರಲಿಲ್ಲ, ಮತ್ತು ಇಲ್ಲಿ ಟೈಮ್ ಕೂಡ ಇಲ್ಲ. ಸೊ ಕೆಲಸ ಇದ್ದೇ ಆಯಿತು. ಸೊ ಇವತ್ತು ನನಗೆ ರೂಮಲ್ಲಿ ಯಾರೂ ಇಲ್ಲ. ಸೊ ಎಲ್ಲ ರೂಮ್ ಇವತ್ತು ಫುಲ್ ಖಾಲಿ ಇದೆ ಗೈಸ್. ಸೊ ಫುಲ್ ಖಾಲಿ ಇದೆ. ಸೊ ಇವತ್ತು ನನಗೆ ಡ್ಯೂಟಿ ಇವಾಗ ಮಧ್ಯಾಹ್ನ ಆಯಿತು. ಡ್ಯೂಟಿ ಇವತ್ತು ಏನು ಅಪಾಯಿಂಟ್ಮೆಂಟ್ ಏನಿಲ್ಲ. ಸೊ ಹಾಗೆ ಮಧ್ಯಾಹ್ನ ಬಂದಿದ್ದೀನಿ. ಸೊ ಗಂಟೆ ಬಂದಿತ್ತು, ಒಂದು 3 o'clock ಆಯಿತು. ಸೊ ಅವರಿಬ್ಬರು ಇದ್ದರು ನಮ್ಮದು ರೂಮಲ್ಲಿ. ಟೋಟಲ್ ನಾವೀಗ 4 to 5 members ಇದ್ವಿ. ಸೊ ಅದರಲ್ಲಿ ಇಬ್ಬರು ಈಗ ಊರಿಗೆ ಹೋಗಿದ್ದಾರೆ. ಸೊ ನೇಪಾಲ್ಸ್ ಊರಿಗೆ ಹೋಗಿದ್ದಾರೆ. ಸೊ ಇನ್ನು ನಾವೀಗ 3 ಜನ ಇದ್ವಿ. ಅದರಲ್ಲಿ ಈಗ ಇಬ್ಬರು ಔಟ್ ಸೈಡ್ ಹೋಗಿದ್ದಾರೆ, ಹೇರ್ ಕಟ್ ಮತ್ತು ಜುಡಿಯೋಕ್ಕೆ ಹೋಗ್ಬೇಕಂತೇಳಿ ಹೋಗಿದ್ದಾರೆ. ಸೊ ನಾನಿವಾಗ ಹೋಗಬೇಕು ಔಟ್ ಸೈಡ್. ಸೊ ನಾನಿವಾಗ ಸ್ವಲ್ಪ ನನಗೆ ಐಟಮ್ಸ್ ಬೇಕಿತ್ತು, ತಿನ್ನೋಕ್ಕೆ ಕ್ರೇವಿಂಗ್ಸ್ ಆಗ್ತಿತ್ತು. ಅದಕ್ಕೆ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡೋದಾ ಅಲ್ಲ ಇಲ್ಲಿ ಒಂದು ಮಾರ್ಟಿದೆ, ಅಲ್ಲಿ ಹೋಗಿ ಪರ್ಚೇಸ್ ಮಾಡೋದಂತ ಥಿಂಕ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಗೈಸ್. ಬ್ಲಿಂಕಿಟೆಲ್ಲ ಬೇಡ, ನಾವು ವಾಕಿಂಗ್ ಮಾಡಿ ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡಿ ಬರುವ. ಲೆಟ್ಸ್ ಗೋ. ಸೊ ನಮ್ಮದು ಇಲ್ಲಿ ಬ್ಯಾಂಗ್ಳೂರದ ರೂಮ್ ತೋರಿಸ್ತೀನಿ ಗೈಸ್. ಇದೊಂದು ಹಾಲು, ಇಲ್ಲಿ ನಾನೇ ಇರೋದು, ಇಲ್ಲಿ ನಾ ಮಲ್ಕೊಳ್ಳೋದು. ಸೊ ಇದು ಹಾಲು. ಸೊ ಇಲ್ಲೊಂದು ಬೆಡ್ರೂಮ್ ಇದೆ. ಸೊ ಈ ಕಡೆ ಒಂದು ಬೆಡ್ರೂಮ್ ಇದೆ, ಇದೊಂದು ಬೆಡ್ರೂಮ್, ಇಲ್ಲಿ ಒಬ್ಬಿದ್ದಾನೆ. ಆನಂತರ ಇದೊಂದು ಬೆಡ್ರೂಮ್ ಇದೆ ಗೈಸ್. ಆನಂತರ ಇದು ಮತ್ತು ಅದು ಬಾತ್ರೂಮ್, ಟಾಯ್ಲೆಟ್. ನಾನು ಇಲ್ಲಿ ಬ್ಯಾಂಗ್ಳೂರಿಗೆ ಬಂದು ಮೈಸೂರಲ್ಲಿ ಇರುವಾಗ ಸೊ ನಾನೇ ಕುಕ್ಕಿಂಗ್ ಎಲ್ಲ ಮಾಡ್ತಿದ್ದೆ ರೂಮಲ್ಲಿ. ಸೊ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದ ನಂತರ ಎಲ್ಲ ಇದೆ. ಸೊ ನಾನು ಕುಕ್ಕಿಂಗ್ ಮಾಡ್ತಿಲ್ಲ, ಯಾಕಂದರೆ ಸೊ ಟೈಮಿಲ್ಲ, ಟಯರ್ಡ್ ಆಗುತ್ತೆ, ಮಾಡಲಿಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಸೊ ಎಲ್ಲ ಕೂಡ ನಾನೇನು ಮಾಡ್ತೀನಿ ಅಂತ ಹೇಳಿದರೆ ಔಟ್ ಸೈಡ್ ಎಲ್ಲ ಫುಡ್ ಎಲ್ಲ ಮಾಡಿ ಬರ್ತೀನಿ. ಸೊ ಲೆಟ್ಸ್ ಗೋ ಗೈಸ್. ಇವಾಗ ನಾವು ಔಟ್ ಸೈಡ್ ಹೋಗಿ ಬರುವ. ಬ್ಯಾಂಗ್ಳೂರು ಅವ್ರದ್ದು ಜೀವನ ನೋಡಿ ಗೈಸ್. ಎಲ್ಲಿ ನೋಡಿದ್ರು ಫ್ಲ್ಯಾಟ್ ಇದೆ, ಬೇರೆ ಏನು ಕಾಣಿಸ್ಲಿ ಸಿಗಲ್ಲ. ಎಲ್ಲಿ ಹೋದರೂ ಫ್ಲ್ಯಾಟೇ. ಏನು ಮಾಡಲಿಕ್ಕಾಗಲ್ಲ, ಜೀವನ ಹಂಗೆ. ಇಲ್ಲಿ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್, ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಎಲ್ಲಿ ಹೋಗ್ಲಿಕ್ಕೆ ಇಂಟ್ರೆಸ್ಟೇ ಬರಲ್ಲ. ಸೊ ನೋಡಿ ಗೈಸ್, ಬಿಸಿಲು ಹೆಂಗೆ ಹೊಡಿತಿದೆ ಅಂತ ಹೇಳಿದರೆ, ಬಿಸಿಲಂತೂ ಮುಖಕ್ಕೆ ಹೊಡಿತಿದೆ ಗೈಸ್. ಸಿಕ್ಕಾಪಟ್ಟೆ ಬಿಸಿಲಿದೆ. ಇದು ಹೊರಗಡೆ ಹೋಗಲಿಕ್ಕೆ ಮನಸ್ಸು ಬರಲ್ಲ. ಅಂತೂ ಪ್ಲೇಸ್ ಅಂತೂ ತುಂಬ ಕ್ರೇಜ್ ಇದೆ ಗೈಸ್. ಫ್ಲ್ಯಾಟ್ ಅಂತೂ ತುಂಬ ಕ್ರೇಜ್ ಇದೆ. ಲೆಟ್ಸ್ ಗೋ. ವಾಕಿಂಗ್ ಮಾಡ್ತಾ ಒಬ್ಬನೇ ಪಯಣ. ಎಲ್ಲಿ ನೋಡಿದರೂ ಬರೀ ಫ್ಲ್ಯಾಟ್. ಎಲ್ಲಿ ನೋಡ್ಲಿಕ್ಕೆ ಗೊತ್ತಿಲ್ಲ ಗೈಸ್. ಈ ಬಿಸಿಲಂತೂ ಹೆವಿ ಕಾಟ ಕೊಡ್ತಿದೆ ಗೈಸ್. ಈ ಬಿಸಿಲು ಯಪ್ಪ, ಒಂಚೂರು ಹೊರಗಡೆ ಹೋಗ್ಲಿಕ್ಕಾಗಲ್ಲ ನೋಡಿ ಗೈಸ್. ಇಲ್ಲಿ ಎಲ್ಲಿ ನೋಡಿದರೂ ಫ್ಲ್ಯಾಟು. ಇದಕ್ಕೆ ನನಗೆ ಬ್ಯಾಂಗ್ಳೂರು ಇಷ್ಟ ಆಗಲ್ಲ. ಸೊ ಇಲ್ಲಿ ನೋಡಿದರೆ ಟ್ರಾಫಿಕ್ ಇದೇ ಆಯಿತು ಜೀವನ ಪೂರ್ತಿ. ಸೊ ಫೈನಲ್ ನಾನೀಗ ಮಾಲಿಗೆ ಬಂದಿದ್ದೀನಿ ಗೈಸ್. ಮಾಲಿಗೆಲ್ಲ ಮಾರ್ಟಿಗೆ ಬಂದಿದ್ದೀನಿ ಗೈಸ್. ಇಲ್ಲಿ ಏನು ತೆಕ್ಕೊಳ್ಬೇಕಂತಲೇ ಗೊತ್ತಾಗ್ತಿಲ್ಲ, ಏನು ತೆಕ್ಕೊಳ್ಳಿಕ್ಕೆ ಬಂದಿದ್ದೇ ಗೊತ್ತಾಗ್ತಿಲ್ಲ. ನೋಡಿದನ್ನೆಲ್ಲ ತಿನ್ಬೇಕಂತ ಅನಿಸ್ತದೆ. ಏನು ತೆಕ್ಕೊಳ್ಳೋದು ಗೈಸ್? ಬಿಸ್ಕೆಟ್ ತೆಕ್ಕೊಳ್ಳೋ, ಮತ್ತೊಂದ್ಸಲ ಬರ್ಬನ್ ತೆಕ್ಕೊಳ್ಳೋ, ಬರ್ಬನ್ ತಿನ್ನೋ ಗೈಸ್, ಬರ್ಬನ್. ಲೆಟ್ಸ್ ಗೋ. ನನ್ನ ಫೇವ್ರೆಟ್ ಡಾರ್ಕ್ ಫ್ಯಾಂಟಸಿ ಇದೆ, ಡಾರ್ಕ್ ಫ್ಯಾಂಟಸಿ. ಏನಿಲ್ಲ, ಫ್ರೂಟ್ಸ್ ತಗೊಂಡ್ರೆ ಫ್ರೂಟ್ಸ್ ಆದರೂ ಜ್ಯೂಸ್ ಮಾಡ್ಬೋದು ರೂಮಲ್ಲಿ ಹೋಗಿ. ಅಲ್ಲ, ಜ್ಯೂಸೇ ತಗೊಂಡು ಹೋಗೋಣ, ಏನೂ ಗೊತ್ತಾಗ್ತಿಲ್ಲ. ನಾನು ಆ್ಯಕ್ಚುಲಿ ಮ್ಯಾಂಗೋ ಜ್ಯೂಸ್ ತೆಕ್ಕೊಂಡು ಇದು ಮಾಡುವಂಥ ಪ್ಲ್ಯಾನ್ ಮಾಡಿದ್ದೆ. ನಾನು ಹೋಗಿ ರೂಮಲ್ಲಿ ಹೋಗಿ ಪ್ರಿಪೇರ್ ಮಾಡ್ತೀನಿ ಜ್ಯೂಸ್ ಅಂತ. ಸಿಕ್ಕಾಪಟ್ಟೆ ಪ್ರೈಸ್ ಇದೆ ಇಲ್ಲಿ ಮ್ಯಾಂಗೋಗೆ. 350-400 rupees per kg ಮ್ಯಾಂಗೋ. ಅದಕ್ಕಿಂತ ನಾವು ಜ್ಯೂಸ್ ತಗೊಂಡು ಹೋಗಿ ಕುಡಿಯುವ. ಯಾವ್ದು ತಗೊಂಡು ಹೋಗೋದು? ರೆಡ್ ಬುಲ್ ಟ್ರೈ ಮಾಡೋಣ. ಸೊ ರೆಡ್ ಬುಲ್ ಟ್ರೈ ಮಾಡುವ. ಆ್ಯಂಡ್ ಸ್ನ್ಯಾಕ್ಸ್. ಸೊ ಸಿ ಗೈಸ್, ಸ್ನ್ಯಾಕ್ಸ್ ಗೈಸ್. ಕುಚ್ ಬಿ ಇದೆ. ಒಂದಿತ್ತು ತಗೊಂಡೆ, ಮತ್ತೊಂದು ಬರ್ಬನ್ ಬಿಸ್ಕೆಟ್ ತಗೊಂಡೆ.
ನಾನು ಆ್ಯಕ್ಚುಲಿ ಜ್ಯೂಸು ಮ್ಯಾಂಗೋ ತಗೊಂಡೋಗಿ ರೂಮಲ್ಲಿ ಜ್ಯೂಸ್ ಪ್ರಿಪೇರ್ ಮಾಡೋಂಥ ಪ್ಲ್ಯಾನ್ ಮಾಡಿದ್ದೆ. ಬಟ್ ಇಲ್ಲಿ ಮ್ಯಾಂಗೋಗೇ 400 rupees ಇದೆ ಮ್ಯಾಂಗೋ ಪರ್ kg. ರೆಡ್ ಬುಲ್ ಇಸ್ ಎನರ್ಜಿ ಡ್ರಿಂಕ್. ಸೊ ಲೆಟ್ಸ್ ಗೋ. ಹೋಗೋ ಸಾಕಿವತ್ತು ಏನು ಬೇಡ ಹೋಗೋ. ಇನ್ನು ಸಂಜೆ ನೈಟ್ ಒಂದು ಬಿರಿಯಾನಿ ತಿಂದರೆ ಅಲ್ಲಿಗೆ ಮುಗೀತು. ನೋಡಿದ್ರೆಲ್ಲ ತಗೋಬೇಕು ಅಂತ ಆಗುತ್ತೆ. ಬಟ್ ಏನು ಮಾಡೋದು, ಮಿಡಲ್ ಕ್ಲಾಸ್ ಜೀವನ ಹಿಂಗೆ ಏನು ಮಾಡೋದು. ಲೆಟ್ಸ್ ಗೋ ಬಿಲ್ ಮಾಡಿ ಹೋಗೋ. ಇದು ಇತ್ತು ಗೈಸ್, ನಾನು ಇದು ತಗೊಬೇಕಂತ ಪ್ಲ್ಯಾನ್ ಮಾಡಿದ್ದೆ. ಆಲ್ಫೋನ್ಸ್ ಪ್ರೈಸ್ ಎಷ್ಟು ಆ್ಯಕ್ಚುಲಿ 25 rupees ಆಫ್ MRP. 50 rupees. ಇದು 150 rupees ಅಂತ ಗೈಸ್, ಇದು 120. ಗಾಯ್ಸ್ ನಾನು ಚೇಂಜ್ ಮಾಡಿದ್ದೆ ಗೈಸ್. ಕೋಕ್ ತಗೊಂಡೆ, ಕೋಕ್. ರೆಡ್ ಬುಲ್ ಕ್ಯಾನ್ಸಲ್ ಮಾಡಿದೆ. ಸೊ ರೆಡ್ ಬುಲ್ ಅದು ಚಿಕ್ಕದಿರಲಿಲ್ಲ, ದೊಡ್ಡದು ಮಾತ್ರ ಇದೆ ಸ್ಟಾಕಲ್ಲಿ. 350 ml ಇದೆ, ಅದು 350 ml ಎಲ್ಲ. ಲೆಟ್ಸ್ ಗೋ ಗೈಸ್, ಈಗ ರೂಮಿಗೆ ಹೋಗುವ. ಇವಾಗೇನೋ ಸ್ವಲ್ಪ ಮೋಡ ಬಂತು, ಮೋಡ. ಸೊ ಲೆಟ್ಸ್ ಗೋ ಗೈಸ್. ಬನ್ನಿ ಗೈಸ್, ರೂಮಿಗೆ ಹೋಗಿ ಸಿಗ್ತೀನಿ. ಲೆಟ್ಸ್ ಗೋ. ಸೊ ಫೈನಲಿ ರೂಮಿಗೆ ರೀಚ್ ಆಗ್ತಾ ಬಂದೆ ಗೈಸ್, ಕುಡಿತಾ. ಸೊ ಇನ್ನು ನಿಮಗೆ ಬ್ಯಾಂಗ್ಳೂರ್ದು ಕ್ರೇಜಿ ಲಾಗ್ ಬರುತ್ತೆ. ಸೊ ಇವತ್ತಿನ ಲಾಗ್ ಇಷ್ಟೇ. ಸೊ ಇನ್ನೇನಿಲ್ಲ. ಸೊ ಜಸ್ಟ್ ನಿಮಗೊಂದು ಅಪ್ಡೇಟ್ ಕೊಡಬೇಕು ಅಂತ ಆಯಿತು. ಬ್ಯಾಂಗ್ಳೂರಿಗೆ ಬಂದು ಏನು ಮಾಡ್ತಿದ್ದೀನಿ ಅಂತ. ಸೊ ಲೆಟ್ಸ್ ಗೋ. ಐ ಹೋಪ್ ಸೊ ನೆಕ್ಸ್ಟ್ ಇನ್ನು ಕ್ರೇಜಿ ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಸೊ ವೆಯ್ಟ್ ಮಾಡಿ ಗೈಸ್, ಇನ್ನು ಬ್ಯಾಂಗ್ಳೂರಿದು ಒಳ್ಳೆ ಕ್ರೇಜಿ ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಇವಾಗ ಸ್ವಲ್ಪ ನ್ಯೂ ಜಾಯ್ನಿಂಗ್ ಅಲ್ವಾ. ಸೊ ಸ್ವಲ್ಪ ವರ್ಕ್ ಟೈಮ್ ಇಲ್ಲ, ಟೈಮ್ ಕೊಡಲಿಕ್ಕೆ ಆಗ್ತಿಲ್ಲ, ಎಲ್ಲ ಇದೆ. ಪ್ರಾಬ್ಲಮ್ಸ್ ಎಲ್ಲ ಇದೆ. ಸೊ ನಿಮಗೆ ಕ್ರೇಜಿ ಬ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಬ್ಲಾಗ್. ಸೊ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.